ಘಟನೆ ಏನಿದೆ, ಬ್ಯಾನರ್ನ ಗಲಾಟೆ ಪ್ರಾರಂಭ ಆದಂಥದ್ದು ನಿನ್ನೆ ಒಂದು ಮನೆಯ ಮೇಲೆ ಏನೋ ಮಾಡಲ್ ಹೌಸ್ ಅಂತಕ್ಕಂಥದ್ದನ್ನು ನೋಡೋದು ಮಾಧ್ಯಮದಲ್ಲಿ ಬೆಂಕಿ ಹಚ್ಚಿರ್ತಕ್ಕಂಥದ್ದೇನಿದೆ. ಇಲ್ಲಿ ಸರ್ಕಾರ ಬಹುಶಃ ಸರಿಯಾದ ರೀತಿ ಕಠಿಣವಾದಂಥ ನಿರ್ಧಾರಗಳನ್ನ ಮಾಡದೆ ಅವರ ಪಕ್ಷದ ಬೆಂಬಲಿಗರು ಮಾಡ್ತಕ್ಕಂಥ ಈ ರೀತಿಯ ಒಂದು ಅಶಾಂತಿಯ ವಾತಾವರಣವನ್ನು ಉಂಟು ಮಾಡ್ಲಿಕ್ಕೆ ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಇವರು ಪ್ರೇರೇಪಣೆ ಕೊಟ್ರೆ ಅದು ಬಹುಶಃ ರಾಜ್ಯದಲ್ಲಿ ಬಳ್ಳಾರಿ ಒಂದೇ ಅಲ್ಲ, ರಾಜ್ಯದಲ್ಲಿ ಈ ಸರ್ಕಾರದ ನಡವಳಿಕೆಯಿಂದ ಅಶಾಂತಿಯ ಒಂದು ವಾತಾವರಣ ನಿರ್ಮಾಣ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಕೊಡದೆ ಇವತ್ತು ಈ ಸರ್ಕಾರದಲ್ಲಿ ಯಾರು ತಪ್ಪು ಮಾಡಿದ್ದಾರೆ, ಅವರು ಯಾರೇ ಪಕ್ಷದವರು ಇರಲಿ, ಅವರ ಮೇಲೆ ಒಂದು ಕಠಿಣವಾದಂಥ ರೀತಿಯ ಕ್ರಮ ತೆಗೆದುಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. 25 ವರ್ಷಗಳನ್ನ ನಾವು ಇವತ್ತು ಈ ಒಂದು ಪಕ್ಷದ ಸಂಘಟನೆಯಲ್ಲಿ ಅವರ ಒಂದು ಕೊಡುಗೆ ಏನಿದೆ, ಆ ಬೆಳ್ಳಿ ಹಬ್ಬದ ಆಚರಣೆಯನ್ನ ಅವರ ಒಂದು ಜನ್ಮ ನೀಡಿರ್ತಕ್ಕಂಥ ಈ ಒಂದು ಪವಿತ್ರ ಭೂಮಿಯಿಂದಲೇ ಈ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿ ಇಡೀ ರಾಜ್ಯದಲ್ಲಿ ಪುನಃ ಜಾತ್ಯತೀತ ಜನತಾದಳವನ್ನ ಸದೃಢವಾಗಿ ಸಂಘಟನೆಯಲ್ಲಿ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನಿಂದ ಒಂದು ಸಂದೇಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಏರ್ಪಾಡು ಮಾಡಿದೆ. The process is very important for our country. So, especially in this celebration of 25th day as Voters' Day, this will be focused. So, we have taken up various activities. In Shantinagar Hockey Stadium, we are organizing cycle rally on 8 a.m. in association with the Sports Authority of India. Around 100 sports persons will taking part in these activities, and their place taking will be organized. And afterwards, on 12:30 onwards in town hall, in association with the Election Commission, we are conducting sensitized programs, including the students and especially the new voters. As per their convenience, our program in collaboration with the Election Commission, ಅವರ ಪ್ರೋಗ್ರಾಮ್ ಚಾಕ್ಔಟ್ ಮಾಡಿ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮಾಡ್ತಾರೆ. ಇದರಲ್ಲಿ ಬೇಸಿಕ್ ಐಡಿಯಾ ಏನಂದರೆ, ಹೊಸ ವೋಟರ್ಸ್ ದೇ ಶುಡ್ ಅವ್ರು ಇದನ್ನು ಒಂದು ಫೆಸ್ಟಿವಲ್ ಥರ ಎಂಜಾಯ್ ಮಾಡಬೇಕು. ಯಾಕಂದರೆ ಮೊದಲನೇ ಸತಿ ಮಾಡ್ತಿದ್ದಾರೆ, ಸೊ ಆ ಎಂಥೂಸಿಯಾಸಮ್ ಇರಬೇಕು. ಸೊ ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಅವ್ರನ್ನ ಆನರ್ ಮಾಡಲಿಕ್ಕೂ ಸಹ ಒಂದು ಚಿಕ್ಕ ಈವೆಂಟ್ ಇಟ್ಕೊಂಡಿದ್ದೀವಿ. ಸೊ ಹೊಸ ಫಸ್ಟ್ ಟೈಮ್ ವೋಟರ್ಸ್ನ ನಾವು ಸೆಲೆಕ್ಟ್ ಮಾಡಿ ಅವ್ರನ್ನ ಆನರ್ಸ್ ಮಾಡ್ತೀವಿ. Citizens, what the role can play citizen for this purpose, because people are not coming for voting, so that's very important. And this year the new voters 18 years, those who have crossed, entered, so it's a adding population for the citizenship. So in this process it will be organized in a very meaningful manner throughout the day, everywhere. And My Bharat department, Ministry of Youth Affairs and Sports, Government of India, taken it in a very enthusiastic and meaningful way with the hashtag of My Bharat, My Vote.